ಇಲ್ಲೇನಾಗುತ್ತೆ, ಶನಿ ಜ್ಞಾನಕಾರಕ, ಅವನು ಮೈಂಡನ್ನು ಬ್ಲಾಕ್ ಮಾಡ್ತಾನೆ. ಅದರ ಜೊತೆಗೆ ಇನ್ನೊಂದು ತಪ್ಪು ಮಾಡಿಕೊಂಡ್ರು, ವಿಗ್ ಹೇರ್ ಸ್ಟೈಲ್. ನಾನು ತುಂಬ ಸರ್ತಿ ಹೇಳ್ತಾನೆ ಇದ್ದೀನಿ, ಈ ಕೇಶ ಅನ್ನೋದು ಶನಿಗೆ ರಿಲೇಟ್ ಮಾಡುತ್ತೆ. ಕೇಶ ಅಂದರೆ ಕೂದಲು, ಆಯಿತಾ. ಬೈ ಬರ್ತ್ ಹುಟ್ಟಿದಾಗಿನಿಂದ ಯಾವುದು ಒಂದು ರಚನೆಯಲ್ಲಿ ಬಂದಿರತ್ತೆ ಕೂದಲು. ಕೆಲವರೆಲ್ಲ ಫ್ಯಾಷನ್ಗೆ ಕರ್ಲ್ ಮಾಡಿಸ್ಕೋತಾರೆ. ದಯವಿಟ್ಟು ಇದನ್ನು ಮಾಡಿಸ್ಬೇಡಿ, ಆವಾಗ ನಿಮ್ಮ ಉನ್ನತಿ ಸಿಕ್ಕೋಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿಸ್ಕೊಂಡಾಗ, ಆಯಿತಾ. ಇಲ್ಲ, ನೀವು ಯಾವುದೋ ಒಂದಕ್ಕೆ ಪಾತ್ರಧಾರಿಗೆ ಬೇಕಾ ಮಾಡ್ಕೊಳ್ಳಿ, ಆಮೇಲೆ ಮಾಮೂಲಿಗೆ ತಂದ್ಕೊಳ್ಳಿ. ಹೀಗಾಗಿ ಎಲ್ಲನೂ ನಾನು ಹೇಳೋಕ್ಕಾಗಲ್ಲ. ಕೆಲವೊಂದು ಪಾತ್ರ ನಮ್ಮಲ್ಲಿ ಏನಾಗಿದೆ ಅಂದರೆ, ಒಂದು ಖಳನಾಯಕ ಅಂದರೆ ಇಲ್ಲೊಂದು ಮಾರ್ಕ್ ಇರಬೇಕು, ಇಲ್ಲೊಂದು ಮಾರ್ಕ್ ಇರಬೇಕು, ಅವನೇ ಖಳನಾಯಕ. ಇಲ್ಲ ಅಂದರೆ ಯಾವುದೋ ಒಂದು ವಿಲನಿಶ್ ಕ್ಯಾರೆಕ್ಟರ್ ಲೇಡಿಗೆ ತೋರಿಸ್ತೀವಿ ಅಂದರೆ ಅವಳು ಹೇರ್ಸ್ ಕರ್ಲಿ ಆಗಿರಬೇಕು, ಮುಖದ ಮೇಲೆಲ್ಲ ಬಿದ್ದಿರಬೇಕು, ವಿಚಿತ್ರವಾಗಿ ಕಾಣಬೇಕು ಅನ್ನೋದಿರುತ್ತೆ, ರೈಟ್. ಪಾತ್ರಕ್ಕೆ ಮಾಡಿಸ್ಕೊಳ್ಳಿ. ಆ ಪಾತ್ರದಿಂದ ಹೊರ ಬಂದಿದ ತಕ್ಷಣ ನಿಮ್ಮ ನಾರ್ಮಲ್ ಸ್ಟೈಲಿಗೆ ಬನ್ನಿ. ಅವಾಗೇನಾಗುತ್ತೆ, ನಮಗೇನು ದೋಷ ಬರಲ್ಲ. ಉದರ ನಿಮಿತ್ತಂ ವಿವಿಧ ವೇಷಂ, ಹೊಟ್ಟೆಪಾಡಿಗೋಸ್ಕರ ವಿವಿಧ ವೇಷ ಹಾಕ್ತೀವಿ. ಅದು ಬಂದ ಮೇಲೆ ನಿಮ್ಮ ಮಾಮೂಲಿ ಸ್ಟೈಲಿಗೆ ಬನ್ನಿ, ಆಯಿತಾ. ಇಲ್ಲಿ ವಿಗ್ ಏನಾಯಿತು, ವಿಗ್ ಏನು ಮಾಡ್ತು, ಅವರ ನೈಜ ಈ ಕೇಶ ವಿನ್ಯಾಸಕ್ಕೆ ವಿರುದ್ಧವಾಗಿ ಆಗೋಯ್ತು. ನೀವು ಹೇಳ್ತಾ ಇದ್ರಿ ಈಗ ಕೇಶ ವಿನ್ಯಾಸ ಅಥವಾ ವಿಗ್ ಹಾಕೊಳ್ಳೋದ್ರಿಂದ ಅವ್ರಿಗೆ ಒಂದು ಕೆರಿಯರ್ಗೆ ಒಂದು ಡ್ಯಾಮೇಜ್ ಆಗುತ್ತೆ, ಹಾಗೆಯೇ ಅವ್ರ ಭವಿಷ್ಯಕ್ಕೆ ಒಂದು ಡ್ಯಾಮೇಜ್ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ವಿಗ್ ಹಾಕ್ಕೊಳ್ಳದೆ ಮಾಡಿರುವಂಥ ಸಿನಿಮಾಗಳಲ್ಲಿ ತುಂಬ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡ್ರು. ಆ ವಿಗ್ ಹಾಕಿರೋದ್ರಿಂದಾನೇ ಒಂದು ಭವಿಷ್ಯದಲ್ಲಿ ಏರುಪೇರು ಕಂಡ್ಕೊಂತ ಒಂದು ಜೀವನದಲ್ಲಿ, ಸಿನಿಮಾ ಜೀವನದಲ್ಲಾಗಿರ್ಬೋದು ಅಥವಾ ನಿಜ ಜೀವನದಲ್ಲಾಗಿರ್ಬೋದು, ಎಡವುದ್ರ ಅನ್ನೋದು ಈ ವಿಗ್ಗು ಹಾಗೇನೆ ಒಂದು ಕೇಶ ವಿನ್ಯಾಸನೇ ಕಾರಣ ಆಯ್ತಾ ಅವರ ಒಂದು ಜೀವನದಲ್ಲಿ ಏರುಪೇರಾಗೋದಕ್ಕೆ, ಸಮಸ್ಯೆಗಳನ್ನು ಉಂಟು ಮಾಡೋದಕ್ಕೆ ಅಂತ? ಇದೇ ಅಲ್ಲ, ಇದೂ ಒಂದು ಇದೆ ಅನ್ನೋದಕ್ಕೂ ಇದು ಒಂದು ಅನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಎಲ್ಲಾದ್ರ ಜೊತೆ ಇದೂ ಸೇರ್ಕೊಳ್ತು, ಮೇಜರ್ ರೋಲ್ ಮಾಡ್ತಿದ್ದು ಒಂದು ರೋಲ್, ಇದು ಒಂದು ರೋಲ್ ಆಯಿತು. ಏನಂದರೆ, ಕೇಶ ವಿಗ್ ಹಾಕ್ಕೊಳ್ದಲ್ಲೇ ಇರೋದಕ್ಕೆ ಕೆಲವೊಂದು, ಅಂದರೆ ಒಂದು ಚಿತ್ರದ ನಾಯಕ ಅಂದಾಗ ನಮ್ಮ ಭಾವನೆಯಲ್ಲಿ ಏನೋ ಒಂದಿರುತ್ತೆ, ಒಂದು ಹೀರೋಯಿಸಮ್, ಹೀಗೆ ಇರಬೇಕು, ಹೀಗೆ ಇರಬೇಕು. ವಿಗ್ ತಪ್ಪಿಲ್ಲ, ವಿಗ್ ತುಂಬ ಜನ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ವಿನ್ಯಾಸ ಅಂದರೆ ಆ ಸ್ಟೈಲ್, ಹೇರ್ ಸ್ಟೈಲ್, ಆ ಹೇರ್ ಸ್ಟೈಲ್ ಇದೆಯಲ್ಲ, ಅವರ ಬೈ ಬರ್ತಿಂದ ಹೇರ್ ಸ್ಟೈಲ್ ಮಾಡಿಸಿದ್ದಿದ್ರೆ, ವಿಗ್ ಮಾಡಿಸೋದೇ ನಿಜ ಅಂದಾಗ ಬರ್ತ್ ಹೇರ್ ಸ್ಟೈಲ್ ಮಾಡಿಸಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅವ್ರಿಗದು ತೊಂದರೆ ಆಗ್ತಿರಲಿಲ್ಲ. ನಾನು ಹೇಳ್ತಾ ಇರೋ ಇದು ಪಾಯಿಂಟ್ ಏನಂದರೆ, ಕೆಲವೊಂದು ಹೇರ್ ಸ್ಟೈಲ್ ಕೆಲವರಿಗೆ ಸೂಟ್ ಆಗೋದಿಲ್ಲ, ಅದನ್ನು ಬಿಡಬೇಕಾಗತ್ತೆ. ಸಾಕಷ್ಟು ನಾವು ಈ ಮುಂಚೆನೂ ಕೆಲವೊಂದು ಆರ್ಟಿಸ್ಟ್ಗಳದ್ದು ವಿಗ್ಗಳು ಚೇಂಜ್ ಆಗಿರೋದು ನೋಡಿದ್ದೀವಿ. ಮೇ ಬಿ ಅವ್ರಿಗೆ ಯಾರೋ ಹೇಳಿರಬಹುದು, ಮೇ ಬಿ ಅವ್ರಿಗೆ ತೊಂದರೆ ಆದಾಗ ಆ ಹೇರ್ ಸ್ಟೈಲ್ ಚೇಂಜ್ ಮಾಡಿರ್ಬೋದು, ವಿಗ್ಗಿಂದ ಹೇಳ್ತಾ ಇರೋದು. ಜೊತೆಗೆ ನೈಜ ಅಂದರೆ ಒರಿಜಿನಲ್ ಹೇರ್ ಸ್ಟೈಲ್ ಕೂಡ ಸಾಧ್ಯವಾದಷ್ಟು ನೀವು ಯಾವಾಗ ಬೆಳೆದ ಬಂದ ದಾರಿಯಲ್ಲಿ ಹೇಗಿರುತ್ತೆ ಅದೇ ಮೇಂಟೈನ್ ಮಾಡಿ. ಆವಾಗ ಅದು ಇನ್ನೂ ಮುಂದೆ ಕೆಳ್ಕೊಂಡು ಹೋಗುತ್ತೆ. ಯಾಕೆ ಅಂದರೆ ಈ ತಲೆ ಇದೆಯಲ್ಲ, ಇಡೀ ಒಂದು ಮುಖ ಇದೆಯಲ್ಲ, ಈ ಮುಖ ಒಂದು ತಲೆ ಇದೆಯಲ್ಲ, ಶಿರೋಭಾಗ, ಇದು 9 ಪ್ಲ್ಯಾನೆಟಿಗೂ ರೂಲ್ ಮಾಡುತ್ತೆ. ಅದರಲ್ಲಿ ರೂಲ್ ಮಾಡೋದು ಮೇಜರಾಗಿ ಕೇಶಾಲಂಕಾರ ಮತ್ತು ಗಂಡು ಮಕ್ಕಳಿಗೆ ಗಡ್ಡ ಮತ್ತು ಮೀಸೆ, ಇವುಗಳು ಕೂಡ ಮೇಜರ್ ರೋಲ್ ಮಾಡುತ್ತೆ. ಹಾಗಾಗಿ ನೀವು ಇವಾಗ ಒಳ್ಳೆ ರೀತಿಯಲ್ಲಿ ಯಾವುದೋ ಒಂದು ಹೇರ್ ಸ್ಟೈಲಲ್ಲಿ ಬೆಳ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಅದರಲ್ಲೇ ಬೆಳ್ಕೊಂಡು ಹೋಗಿ. ಅಫ್ಕೋರ್ಸ್ ಪಾತ್ರಕ್ಕೆ ಬೇಕಾ, ಆ ಪಾತ್ರದಲ್ಲಿ ಹಾಕಿ ಅದನ್ನು ತೆಗೆದುಬಿಡಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಡಿ. ಕೆಲವ್ರು ಮಾಡ್ತಾರೆ, ಇಲ್ಲಿಷ್ಟೇ ಕೆತ್ಬಿಡ್ತು ಗುಬ್ಬಚ್ಚಿ ಗೂಡು ಥರ ಮಾಡ್ಕೋತಾರೆ. ಈಗ ಜನರಲಾಗಿ ನೋಡಿ, ನೀವು ಯಾವುದಾದ್ರೂ ಆಕ್ಸಿಡೆಂಟ್ಸ್ಗಳನ್ನು ನೋಡಿದಾಗ, ಯಾವುದಾದ್ರೂ ದುರಂತಗಳನ್ನು ನೋಡಿದಾಗ, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ನಡ್ಕೊಂಡು ಹೋಗೋರು ಇರ್ಬೋದು, ಅವರ ಆಫ್ಟರ್ ಬಿಫೋರ್ ಫೋಟೋದಲ್ಲಿ ಹೇರ್ ಸ್ಟೈಲ್ ಚೇಂಜ್ ಆದಾಗಲೇ ಸತ್ತಿರ್ತಾರೆ ಅವರು. ಇದನ್ನು ನಾನು ಸಾಕಷ್ಟು ವರ್ಷಗಳಿಂದ ಗಮನಿಸ್ತಾ ಬರ್ತಾಯಿದ್ದೆ. ನಾನು ಸುಮ್ಮನೆ ಮಾತಾಡಲ್ಲ, ಆಧಾರ ಇಲ್ಲದೆ ಮಾತಾಡ್ತಿಲ್ಲ. ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆಫ್ಟರ್ ಬಿಫೋರ್. ಕೆಲವ್ರದ್ದು ಫೇಸು ತೋರಿಸಲ್ಲ ಪೋಸ್ಟ್ ಮಾರ್ಟಮ್ ಆದಾಗ, ಅದಕ್ಕಿಂತ ಬಿಫೋರು ಯಾವುದೋ ಅವನು ವೀಲಿಂಗ್ ಮಾಡ್ತಿರ್ತಾನೋ, ಇನ್ನೆಲ್ಲೋ ಹೋಗಿರ್ತಾನೆ, ಇನ್ನೇನೋ ಮಾಡ್ತಿರ್ತಾನೆ, ಅಂಥ ಫೋಟೋ ಕೆಲವ್ರು ಫ್ರೆಂಡ್ಸ್ ಹಂಚ್ಕೊಂಡಿರ್ತಾರೆ. ರಿಪ್ ಅಂತಾನೋ, ಓಂ ಶಾಂತಿ ಅಂತಾನೋ ಅಂದಾಗ ಅಲ್ಲಿ ಏನಾಗಿರುತ್ತೆ, ಕೇಶ ವಿನ್ಯಾಸ ಚೇಂಜ್ ಆಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.